ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಮಾಡ್ತಿರೋ ವಿಡಿಯೋ ಬಂದು ರೈಸ್ ಬಾತ್. ಏನು ವೆಜಿಟೇಬಲ್ಸ್ ಇಲ್ಲಪ್ಪ, ಎಮರ್ಜೆನ್ಸಿ ಇದೆ ಅಂದಾಗ ಏನು ಸಿಂಪಲ್ ಆಗಿ ಒಂದು ರೈಸ್ ಬಾತ್ ಮಾಡ್ಕೊಬಹುದು ಅಂದ್ರೆ ಫಸ್ಟ್ ಏನ್ ಮಾಡಬೇಕು, ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಶೇಂಗಾ ತಗೊಳ್ಳಿ, ಆಮೇಲೆ ಟೊಮ್ಯಾಟೊ, ಈರುಳ್ಳಿ, ಕರಿಬೇವು, ಕೊತ್ತಂಬರಿ, ಆಮೇಲೆ ಪುದೀನ ತಗೊಳ್ಳಿ, ಅಕ್ಕಿ, ಆಮೇಲೆ ಸಾಸಿವೆ, ಜೀರಿಗೆ, ಸ್ವಲ್ಪ ತುಪ್ಪ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಳ್ಳಿ. ಇವಾಗ ಒಗ್ಗರಣೆ ಕೊಡೋಣ. ಫಸ್ಟ್ ಸಾಸಿವೆ ಜೀರಿಗೆ ಹಾಕೊಳ್ಳಿ. ಸಿಡಿಯಕ್ಕೆ ಸ್ಟಾರ್ಟ್ ಆದ್ಮೇಲೆ ನಾವು ಉದ್ದಿನಬೇಳೆ, ಕಡಲೆಬೇಳೆ, ಶೇಂಗಾ ಇರ್ತವಲ್ಲ ಅದು ಹಾಕೊಬೇಕು. ಇದೆಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಲಿ, ಅಷ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೇಯಿಸಿ. ಆಮೇಲೆ ಖಾರಕ್ಕೆ ನಾನು ಮಸಾಲಾ ಖಾರ ತಗೊಂಡಿದ್ದೀನಿ. ಇಲ್ಲದೇ ಇರೋರು ಧನಿಯಾ ಪೌಡ್ರು, ಜೀರಾ ಪೌಡ್ರು, ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ತಗೊಳ್ಳಿ. ಆಮೇಲೆ ಇದು ಬಿರಿಯಾನಿ ಮಸಾಲೆ ಇದ್ರೆ ಹಾಕೊಳ್ಳಿ, ಒಂದು ಸ್ಪೂನ್ ಅಷ್ಟು ಬಿರಿಯಾನಿ ಮಸಾಲ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಇವಾಗ ಇದೆಲ್ಲ ಬೆಂದಿದೆ. ಇವಾಗ ಏನ್ ಮಾಡ್ತೀವಿ, ನಾವು ಈ ಕರಿಬೇವು ಹಾಕೊಳ್ಳೋಣ, ಆಮೇಲೆ ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬೇಯಲಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಒಂದು ಸ್ಪೂನ್ ಆಗೋಷ್ಟು ಹಾಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೆ ಚೆನ್ನಾಗಿ ಹುರಿಬೇಕು ಅದನ್ನ. ಈಗ ಈರುಳ್ಳಿ ಬೆಂದಿದೆ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗಿದೆ. ಹಸಿ ವಾಸನೆ ಹೋದ್ಮೇಲೆ ಸ್ವಲ್ಪ ಘಮ್ ಅಂತ ಸ್ಮೆಲ್ ಬರುತ್ತೆ, ಅವಾಗ ನೀವು ಟೊಮೆಟೊ ಹಾಕೊಬೇಕು. ಟೊಮೆಟೊ ಹಾಕೊಂಡ್ಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಇವಾಗಲೇ ಹಾಕೊಂಡ್ಬಿಡಿ. ಅಂದ್ರೆ ಟೊಮೆಟೊ ಚೆನ್ನಾಗಿ ಬೇಗ ಬೇಯುತ್ತೆ. ಇವಾಗ ಟೊಮೆಟೊ ಚೆನ್ನಾಗಿ ಬೇಯಲಿ. ಈಗ ಟೊಮೆಟೊ ಬೆಂದಿದೆ. ಇವಾಗ ಕೊತ್ತಂಬರಿ, ಕರಿಬೇವು ಹಾಕೊಬೇಕು. ಲಾಸ್ಟಲ್ಲೂ ಹಾಕ್ಬೋದು, ನೀರು ಹಾಕ್ತೀವಲ್ಲ ಅವಾಗ ಹಾಕ್ಬೋದು. ಕಸ್ತೂರಿ ಮೇಥಿ ಇದ್ರೆ ಅದೊಂದು ಚೂರು ಹಾಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ಈಗ ಮಸಾಲೆ ಆಮೇಲೆ ಖಾರ ಇರತ್ತಲ್ವಾ, ಅದು ಹಾಕೊಬೇಕು. ಅದು ಒಂದು 2-3 ಸೆಕೆಂಡ್ಸ್ ಸ್ವಲ್ಪ ಎಣ್ಣೆ ಇಟ್ಕೊಂಡು ಎಣ್ಣೆ ಬಿಡತ್ತೆ, ಅಷ್ಟು ಬೇಯಿಸ್ಬೇಕು. ಅದಾದ್ಮೇಲೆ 1 ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿ. ತುಪ್ಪ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಯಾವುದೇ ರೈಸ್ ಬಾತ್ಗಾಗಲಿ. ಇದಾದ್ಮೇಲೆ ಅಕ್ಕಿ ತೊಳೆದಿಟ್ಕೊಂಡಿರ್ತೀರಲ್ವಾ, ಆ ಅಕ್ಕಿನ ಹಾಕೊಳ್ಳಿ. ಅಕ್ಕಿ ಹಾಕೊಂಡ್ಮೇಲೆ 1-2 ನಿಮಿಷ ಎಣ್ಣೆ ಇರುತ್ತಲ್ವಾ ಅದ್ರ ಜೊತೆಗೆ ಚೂರು ಹುರ್ಕೊಳ್ಳಿ ಅಕ್ಕಿನ, ಜಾಸ್ತಿ ಇಲ್ಲ, 1-2 ನಿಮಿಷ. ಅದಾದ್ಮೇಲೆ ನೀರು ಒಂದಿಷ್ಟು ತಗೊಳ್ಳಿ. 1 ಕಪ್ ಅಕ್ಕಿಗೆ 2 ಕಪ್ ಅಷ್ಟು ನೀರು ತಗೊಳ್ಳಿ. ನೋಡಿ, ಈ ತರ ಕುದಿಯಕ್ಕೆ ಸ್ಟಾರ್ಟ್ ಆಗತ್ತಲ್ವಾ, ಅವಾಗ ನೋಡೋಕೆ ಟೇಸ್ಟ್ ನೋಡಿ, ಉಪ್ಪು ಖಾರ ಎಲ್ಲ ಕಡಿಮೆ ಇದ್ದಾನೆ ಜಾಸ್ತಿ ಇದ್ದಾನೆ. ಕಡಿಮೆ ಇದ್ರೆ ಸ್ವಲ್ಪ ಹಾಕಿ ಇವಾಗ ಕುಕ್ಕರ್ನ ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡಿ 3